ಹಲೋ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಈಗ ಜಸ್ಟ್ ನಾನು ಒಂದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋ ಮುಂದೆ ಒಂದು ನ್ಯೂಸ್ ನೋಡಿದೆ. ಈಗಿಂದ ಒಂದು ಟ್ರೆಂಡ್ ಏನಾಗಿತ್ತಂದ್ರೆ, ಗೊತ್ತಿಲ್ಲ ನನಗೆ. ಈಗೀಗ ಅದು ರಿವೀಲ್ ಆಗೋದಕ್ಕೆ ಅದು ಟ್ರೆಂಡ್ ಆಗೈತೋ ಏನು ಮೊದಲು ಅದು ಇತ್ತು ನನಗೆ ಗೊತ್ತಿಲ್ಲ. ಈಗೀಗ ಸ್ವಲ್ಪ ಗೇಗಳು ಭಾಳ ಆಗ್ಯಾರ. ಐ ಮೀನ್ ಅದು ತಪ್ಪು ಅಂತ ನಾ ಹೇಳಂಗಿಲ್ಲ. ಗೇಗಳು ಅಂತಂದ್ರೆ ಅದು ತಪ್ಪು ಅಂತ ನೀವು ಅನ್ಕೋಬೇಡ್ರಿ. ನಾ ನ್ಯೂಸ್ ನೋಡಿದೆ, ಜಸ್ಟ್ ಇದೊಂದು ಪೋಸ್ಟು ಹಾಕೀನಿ. ತಮ್ಮ ಒಂದು ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ ಅಥವಾ ಇಲ್ಲ ತಮ್ಮ ಮನ್ಯಾಗಿಂದ ತಂದೆ ತಾಯಿ ಇದು ಮರ್ಯಾದೆ ಉಳಿಸ್ಕೊಳಕ ಆತೋ, ಸ್ವಲ್ಪ ಜನ ಗೇಗಳು ಮನ್ಯಾಗ ಒಂದು ಫೋರ್ಸ್ ಮಾಡೋದಕ್ಕೆ ಮದುವೆ ಮಾಡ್ಕೊಳೋ ಅಂತಾರೆ ಹುಡುಗಿ ಜೊತೆ. ಬಟ್ ಗೇ ಅಂದ್ರೆ ಏನು, ಅವ್ರಿಗೆ ಲೈಕ್ ಆಗೋದು ಹುಡುಗರು. ಸೊ ಈ ವಿಷಯ ಬಗ್ಗೆ ನಾ ಯಾಕೆ ವಿಡಿಯೋ ಮಾಡೋ ಅಂತೀನಿ ಅಂತ ನೀವು ಕೇಳ್ಬೋದು. ನಾನು ಯೂಶ್ವಲಿ ಬೆಂಗಳೂರಿಗಿದ್ದಾಗ ಈ ಥರ ಒಂದು ನ್ಯೂಸ್ ಕೇಳಿದ್ದೆ. ಬಟ್ ನನಗದು ಏನೋ ರಿಯಲ್ ಅಂತ ಅನಿಸಿರ್ಲಿಲ್ಲ. ಐ ಮೀನ್ ಅಷ್ಟು ಇದು ಅನಿಸಿರ್ಲಿಲ್ಲ. ಬಟ್ ಡೇ ಬೈ ಡೇ ನೋಡಿದಾಗ ಏನಿಸ್ತೈತಿ, ಗೇಗಳು ಜಾಸ್ತಿ ಆಗಕ್ಕುಂತಾರ. ಮತ್ತು ಅವ್ರ ತಂದೆ ತಾಯಿ ಅದನ್ನು ಮುಚ್ಚಾಕಾತು, ಇಲ್ಲ ಈ ಹುಡುಗರ ತಂದೆ ತಾಯಿಗೆಲ್ಲ ಹೇಳಿದ್ರೆ ಮರ್ಯಾದೆ ಹೊಕ್ಕೈತೆ ಅಂಥೇಳಿ ಒಂದು ಹುಡುಗಿ ಜೊತೆ ಮದುವೆ ಆಗ್ತಾರೆ. ಆಗಿಂದ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ, ಮುಂದೆ ಅದರಿಂದ ಏನೇನು ಅನಾಹುತಗಳು ಈಡಾಗ್ತಾವೆ ಗೊತ್ತಿಲ್ಲ. ಸೊ ದಯವಿಟ್ಟು ಹುಡುಗಿ ಇರೋ ನಿಮ್ಗೊಂದು ಹುಡುಗಿ ಇರ್ತೈತಂದ್ರೆ, ನೀವು ತಂದೆ ತಾಯಿ ಆದವ್ರು ನೀವು ನಿಮ್ಮ ಹುಡುಗಿ ಬಗ್ಗೆ ತಿಳ್ಕೊರಿ. ಹಂಗೆ ಹುಡುಗ ಆದವರು ನಿಮ್ಮ ತಂದೆ ತಾಯಿಯವರು ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊರಿ. ಯಾಕಂದ್ರೆ ಇಲ್ಲಿ ಹುಡುಗಿನ ಇಷ್ಟ ಆಗ್ತಾರ, ಅದಕ್ಕೆ ಲೆಸ್ಬಿನ್ ಅಂತಾರಂತ. ಮತ್ತು ಹುಡುಗ ಇಷ್ಟ ಆಗೋದಕ್ಕೆ ಗೇ ಅಂತಾರಂತ. ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಡೇ ಬೈ ಡೇ ಹೋಗ್ತಾ ಇದು ಭಾಳ ಇದ್ರ ಬಗ್ಗೆ ನಡೆದೈತಿ ಟಾಕ್ಸ್. ಸೊ ನಿಮ್ದೊಂದು ಮರ್ಯಾದೆಗೋಸ್ಕರ ಇಲ್ಲ ನಿಮ್ಮ ತಂದೆ ತಾಯಿ ಮರ್ಯಾದೆಗೋಸ್ಕರ ನೀವು ಫೋರ್ಸೇಬಲಿ ಮದುವೆ ಆಗಿ ಮುಂದೆ ಪ್ರಾಬ್ಲಮ್ ಮಾಡ್ಕೊಳ್ಳೋಕಿನ್ನ ಇರೋದನ್ನು ಹೇಳಿ ಮೊದಲು ಅದನ್ನು ಅವಾಯ್ಡ್ ಮಾಡಿಬಿಡ್ರಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಥರ ಆಗಬಾರ್ದಿತ್ತು, ಹಿಂಗಾಗಿದ್ರೆ ಹಿಂಗಾಕಿತ್ತು ಅನ್ನೋದ್ರಾಗ ಎಲ್ಲೋ ಹೋಗ್ಬಿಟ್ಟಿರ್ತೈತಿ ಲೈಫ್. ಸೊ ಅದೇನು ತಪ್ಪು ಸರಿ ಅಂತ ಹೇಳಕ್ಕೆ ಆಗಂಗಿಲ್ಲ. ನೇಚರ್ ಅದ. ಗೇಗಳು ಇದ್ರೆ ತಪ್ಪು, ಲೆಸ್ಬಿಯನ್ ಇದ್ರೆ ತಪ್ಪು ಅಂತ ಹೇಳಕ್ಕೆ ಆಗಂಗಿಲ್ಲ. ಏನೋ ಒಂಥರ ವಿಚಿತ್ರ ಅನಿಸ್ತೈತಿ ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತಂದ್ರೆ. ಬಟ್ ಟ್ರೂತ್ ಈಸ್ ಟ್ರೂತ್, ಏನು ಮಾಡೋಕ್ಕಾಗಂಗಿಲ್ಲ. ಸೊ ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಡೋ ಹುಡುಗನ್ನ ಎಲ್ಲ ರೀತಿಯಿಂದ ನೀವು ಸ್ವಲ್ಪ ಚೆಕ್ ಮಾಡಿ, ಸ್ವಲ್ಪ ವಿಚಾರಿಸಿ ಕೊಡ್ರಿ. ಯಾಕಂದ್ರೆ ಮುಂದೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ಫೇಸ್ ಮಾಡೋದಲ್ಲ, ಅದನ್ನು ಬರೀ ಜಸ್ಟ್ ನೆನೆಸ್ಕೊಂಡ್ರೂ ಹಾರರ್ ಅನ್ನಿಸ್ತೈತಿ. ಅದಕ್ಕೆ ನನಗೆ ಈ ಥರ ಹೇಳ್ಬೇಕನ್ನಿಸ್ತು. ಸೊ ನಿಮ್ಗೇನಾರ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಇನ್ನೂ ಯಾವ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ ಏನೇನಂತಂದು ಡಿಸ್ಕಷನ್ ಮಾಡಿ ಮತ್ತು ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡೋಣ ಬೇಕಂದ್ರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ನಿಮ್ಮ ಕಮೆಂಟಿಂದ, ನಿಮ್ಮದೊಂದು ಸಬ್ಸ್ಕ್ರೈಬರ್, ನಿಮ್ಮ ಫಾಲೋಯಿಂದ ನಮ್ಗೆ ಇನ್ನೂ ಜೋಶ್ ಬರ್ತೈತಿ. ಥ್ಯಾಂಕ್ ಯು ಸೊ ಮಚ್.